ಹಾಯ್ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಇದ್ರೂ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿ, ಭವಿಷ್ಯದ ಚಿಂತೆ, ಕಳೆದ ಘಟನೆಗಳ ನೋವು ಇವೆಲ್ಲವೂ ಸೇರಿ ಮನಸ್ಸನ್ನು ಗೊಂದಲಕ್ಕೆ ತಳ್ಳುತ್ತವೆ. ನಮ್ಮ ಮನಸ್ಸು ಒಂದು ಕ್ಷಣವೂ ಶಾಂತವಾಗಿರುವುದಿಲ್ಲ. ಒಂದು ಆಲೋಚನೆ ಹೋದರೆ ಮತ್ತೊಂದು ಆಲೋಚನೆ ಬರ್ತಾ ಇರುತ್ತೆ. ಒಂದು ಸಮಸ್ಯೆ ಮುಗಿದ್ರೆ ಮತ್ತೊಂದು ಸಮಸ್ಯೆ ಶುರುವಾಗ್ತದೆ. ಆದರೆ ಸ್ನೇಹಿತರೆ, ಮನಸ್ಸಿನ ಶಾಂತಿ ಹೊರಗಡೆ ಸಿಗೋದಿಲ್ಲ, ಅದು ನಮ್ಮೊಳಗೆ ಸಿಗಬೇಕು. ಇಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ 7 ಸ್ಪಿರಿಚುವಲ್ ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು, ದಿನವನ್ನು ಕೃತಜ್ಞತೆಯಿಂದ ಆರಂಭಿಸಬೇಕು. ನಾವು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬಾರ್ದು. ಬದಲಿಗೆ 2 ನಿಮಿಷ ಕಣ್ಮುಚ್ಕೊಂಡು, ದೇವರೇ ಮತ್ತೊಂದು ದಿನ ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಅಂತ ಹೇಳಬೇಕು. ನನ್ನ ಕುಟುಂಬಕ್ಕಾಗಿ ಧನ್ಯವಾದಗಳು, ನನ್ನ ಜೀವನಕ್ಕಾಗಿ ಧನ್ಯವಾದಗಳು ಎಂದು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಕೃತಜ್ಞತೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಬದಲಾಯಿಸುತ್ತದೆ. ಇಲ್ಲದರ ಬಗ್ಗೆ ಯೋಚಿಸುವ ಬದಲು ಇರುವುದರ ಬಗ್ಗೆ ಸಂತೋಷ ಪಡಲು ಕಲಿಸುತ್ತದೆ. ಅದು ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿರಿ. ಎರಡನೇದು, ನಾವು ಪ್ರತಿದಿನ ಸ್ವಲ್ಪ ಸಮಯವನ್ನು ಮೌನವಾಗಿರೋದಕ್ಕೆ ಕೊಡಬೇಕಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ಎಲ್ಲ ಕಡೆ ಶಬ್ದವೇ ಶಬ್ದ. ಮೊಬೈಲು, ಟಿವಿ, ಸೋಷಲ್ ಮೀಡಿಯಾ, ಜನರ ಮಾತುಗಳು. ಪ್ರತಿದಿನ 10 ನಿಮಿಷವಾದರೂ ತೊಂದರೆ ಇಲ್ಲದೆ ಜಾಗದಲ್ಲಿ ಕುಳಿತುಕೊಂಡು ಸ್ವಲ್ಪ ಮೌನವಾಗಿರಿ. ಯಾವುದನ್ನು ಯೋಚಿಸಬೇಡಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟು ನಿಧಾನವಾಗಿ ಮನಸ್ಸು ಶಾಂತವಾಗಲು ಆರಂಭಿಸ್ತದೆ. ಮೂರನೇದು, ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಎಷ್ಟು ಚೆನ್ನಾಗಿದೆ ನೋಡಿ. ನೇಚರಲ್ಲಿ ಆದಷ್ಟು ನೇಚರ್ನಲ್ಲೇ ಸ್ಪೆಂಡ್ ಮಾಡಬೇಕು ಟೈಮನ್ನು. ಪ್ರಕೃತಿ ದೊಡ್ಡ ಗುರು. ಒಂದು ಮರವನ್ನು ನೋಡಿ, ಅದು ಯಾವುದೇ ದೂರು ನೀಡುವುದಿಲ್ಲ ಅಲ್ವಾ, ಯಾವುದೇ ಆತುರ ಮಾಡುವುದಿಲ್ಲ, ಆದರೂ ಬೆಳೆಯುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಪ್ರಕೃತಿಯ ಮಧ್ಯೆ ಕಳೆಯಿರಿ. ಬೆಳಗಿನ ಸೂರ್ಯೋದಯವನ್ನು ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಪಕ್ಷಿಗಳ ಧ್ವನಿ ಕೇಳಿ, ಹಸಿರನ್ನು ನೋಡಿ. ಗಾರ್ಡನ್ ಇದ್ರೆ ಗಾರ್ಡನ್ ಒಳಗಡೆ ಹೋಗಿ ಬನ್ನಿ ಬೆಳಗ್ಗೆ. ನೇಚರ್ ಆಸ್ ಎ ಹೀಲಿಂಗ್ ಪವರ್ ಅಂತ ಕೂಡ ಹೇಳ್ಬೋದು. ಅದು ಮನಸ್ಸಿಗೆ ಒಂದು ಹೊಸ ಶಕ್ತಿಯನ್ನು ನೀಡ್ತಾ ಇರುತ್ತೆ. 4ನೇದು, ನಿಮ್ಮನ್ನು ನೀವು ಇತರರ ಜೊತೆ ಹೋಲಿಸ್ಕೊಳ್ಬಾರ್ದು. ಹೇಗೆ ಅಂದರೆ, ನಾನು ಆಲ್ರೆಡಿ ಇಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಕಂಪ್ಯಾರಿಸನ್ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ಜನರಿಗೆ ತುಂಬ ಒಂದು ದುಃಖಕ್ಕೆ ಕಾರಣ ಅಂದರೆ ಕಂಪ್ಯಾರಿಸನ್ನೇ. ಅವ್ರ ಬಳಿ ತುಂಬ ದೊಡ್ಡ ಮನೆ ಇದೆ, ತುಂಬ ದುಡ್ಡಿದೆ, ಅವ್ರ ಒಳ್ಳೆ ಜಾಬ್ ಇದೆ, ಅವ್ರು ನನಗಿಂತ ಸಕ್ಸಸ್ಫುಲ್ ಆಗಿದ್ದಾರೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಾವು ನಮ್ಮ ಸಂತೋಷವನ್ನೇ ಕಳ್ಕೊಳ್ತಾ ಇದ್ದೀವಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದ ಪಯಣ ನಿಮ್ಮದೇ, ನಿಮ್ಮ ವೇಗ ನಿಮ್ಮದೇ. ಹೋಲಿಕೆ ಮಾಡಿದಷ್ಟು ಮನಸ್ಸಿನ ನೆಮ್ಮದಿ ತುಂಬಾ ಕಡಿಮೆ ಆಗುತ್ತದೆ. 5ನೇದು, ಕ್ಷಮಿಸಲು ಕಲಿಯಿರಿ. ಫಸ್ಟು ನಾವು ಯಾರನ್ನೇ ಕ್ಷಮಿಸೋದನ್ನು ಫಸ್ಟ್ ಕಲಿಬೇಕು. ನಮ್ಮ ಮನಸ್ಸಿನ ಭಾರಕ್ಕೆ ದೊಡ್ಡ ಕಾರಣ ಅಂದರೆ ಏನು ಗೊತ್ತಾ? ದ್ವೇಷ. ಯಾರಾದರೂ ನಮಗೆ ನೋವು ಕೊಟ್ಟರೆ ಅದನ್ನು ವರ್ಷಗಳ ಕಾಲ ನೆನಪಿನಲ್ಲೇ ಇಟ್ಕೊಳ್ತೀವಿ. ಆದರೆ ಅದರಿಂದ ಅವರಿಗೇನು ಆಗೋದಿಲ್ಲ. ತೊಂದರೆ ಆಗೋದು ನಮಗೆ ಮಾತ್ರ, ನೋವಾಗೋದು. ಫಾರ್ಗಿವ್ನೆಸ್ ಈಸ್ ನಾಟ್ ಫಾರ್ ದೆಮ್, ಫಾರ್ಗಿವ್ನೆಸ್ ಈಸ್ ಫಾರ್ ಯುವರ್ ಪೀಸ್ ಅಂತ ಹೇಳ್ಬೋದು. ಕ್ಷಮಿಸಿದಾಗ ಮನಸ್ಸು ತುಂಬಾ ಹಗುರವಾಗ್ತದೆ. 6ನೇದು, ಪುಸ್ತಕಗಳನ್ನು ಓದಬೇಕು. ನಾವು ಪ್ರತಿದಿನ ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ ಇರಬೇಕು. ಏಕೆಂದರೆ ನಾವು ಪ್ರತಿದಿನ ದೇಹಕ್ಕೆ ಆಹಾರ ಕೊಡ್ತೀವಲ್ವ, ಆದರೆ ಮನಸ್ಸಿಗೆ ಆಹಾರ ಯಾವುದು? ಮನಸ್ಸಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದೇ ಆಹಾರ ಒಳ್ಳೆಯ ಪುಸ್ತಕಗಳು. ಒಂದರ ಸ್ಫೂರ್ತಿ ನೀಡುವಂಥ ಕಥೆಗಳು, ಪ್ರೇರಣಾದಾಯಕ ಕಥೆಗಳನ್ನು ನಾವು ಕೇಳಬೇಕು, ಓದಬೇಕು. ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಕೇಳಬೇಕು. ಪ್ರತಿದಿನ 10 ನಿಮಿಷ ಆದರೂ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಒಂದು ಒಳ್ಳೆಯ ವಿಚಾರ ನಿಮ್ಮ ಸಂಪೂರ್ಣ ದಿನವನ್ನು ಬದಲಾಯಿಸಬಹುದು. ಈ ಪುಸ್ತಕ ಓದುವುದರಿಂದ ನಮ್ಮ ಸಂಪೂರ್ಣ ದಿನವನ್ನೇ ಬದಲಾಯಿಸುತ್ತೆ ಗೊತ್ತಾ. 7ನೇದು, ದೇವರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು. ನಾವು ಹೇಗೆ? ಸ್ಪಿರಿಚುವಲ್ ಅಂದರೆ ಏನು? ಸ್ಪಿರಿಚುವಲ್ ಅಂದರೆ
ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು, ದೇವರನ್ನು ನಂಬೋದು ಅಷ್ಟೇ ಅಲ್ಲ, ಅದು ದೇವರ ಜೊತೆಗಿನ ಸಂಬಂಧ ಅಂತ ಅರ್ಥ. ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು, ನೆಕ್ಸ್ಟು ಮಂತ್ರ ಜಪ ಅವುಗಳನ್ನು ಕೂಡ ಮಾಡ್ಬೋದು. ಅಥವಾ ಕೆಲವು ದೇವರನ್ನು ನೆನಪಿಸಿಕೊಳ್ಬೋದು. ವೆನ್ ಯು ಕನೆಕ್ಟ್ ವಿತ್ ಗಾಡ್ ಯು ಫೀಲ್ ಸ್ಟ್ರಾಂಗರ್ ಇನ್ಸೈಡ್ ಅಂತ ಕೂಡ ಹೇಳ್ಬೋದು. ಯಾವುದೇ ಒಂದು ಸಮಸ್ಯೆ ಬಂದರೂ ಎದುರಿಸುವ ಧೈರ್ಯ ಬರ್ತದೆ ದೇವರಿಂದ. ಸ್ನೇಹಿತರೆ, ಮನಸ್ಸಿನ ಶಾಂತಿ ಒಂದು ದಿನದಲ್ಲಿ ಸಿಗೋದಿಲ್ಲ. ಅದು ಪ್ರತಿದಿನ ಸಣ್ಣ ಸಣ್ಣ ಅಭ್ಯಾಸಗಳಿಂದ ಬರುತ್ತದೆ. ಇಂದು ಈ 7 ಸ್ಪಿರಿಚುವಲ್ ಹ್ಯಾಬಿಟ್ಸ್ಗಳು ಒಂದನ್ನಾದರೂ ಆರಂಭಿಸಿ. ಫಸ್ಟ್ ನಿಧಾನವಾಗಿ ನಿಮ್ಮ ಮನಸ್ಸು ಹಗುರವಾಗ್ತದೆ, ಗೊಂದಲ ಮಾತ್ರ ಕಡಿಮೆ ಆಗುತ್ತದೆ, ಜೀವನ ಸುಂದರವಾಗಲು ಆರಂಭಿಸ್ತದೆ. ಯಾವಾಗಲೂ ನೆನ್ಪಿಡಿ, ಹೊರಗಿನ ಪರಿಸ್ಥಿತಿ ಬದಲಾಗದೇ ಇರಬಹುದು, ಆದರೆ ನಿಮ್ಮ ಮನಸ್ಸು ಬದಲಾದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.